ನಮಸ್ತೆ ಬಂಧುಗಳೇ. ನಮ್ಮ ಶಿವಮೊಗ್ಗ ಭಾಗದ ದೀಪಾವಳಿ ಆಚರಣೆ ಹೇಗಿರುತ್ತದೆ, ನಿಮ್ಮ ಭಾಗದ ದೀಪಾವಳಿ ಆಚರಣೆ ಹೇಗಿರುತ್ತದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದರೂ ಆಚರಣೆಗಳಲ್ಲಿ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಸಗಣಿಯಿಂದ ಅಂಗಳವನ್ನು ಸಾರಿಸಿ ತೋಟಕ್ಕೆ ಹೋಗಿ ಕೆರಕಪ್ಪನ ಸಾಮಾನುಗಳನ್ನು ಜೋಡಿಸಿಕೊಂಡು ಬಂದು ಮಳೆಕಂದು ಬಳೆದರಿಗೆ ಒಯ್ಕೊಂಡು ವಿವಿಧ ಬಗೆಯ ತರಕಾರಿ ಮತ್ತು ಸೊಪ್ಪುಗಳಿಂದ ಮಾಡಿದ ಚರಗವನ್ನು ತೋಟಕ್ಕೆಲ್ಲ ಉಗ್ಬಿಟ್ಟು ಮನೆಗೆ ಬಂದು ಆಕಳುಗಳನ್ನು ತೊಳೆದು ಮನೆಯವರಿಗೆ ಮತ್ತೆ ಆಕಳುಗಳಿಗೆ ಚುಟಿಕೆಯನ್ನು ಹಾಕಿ ಎಲ್ಲ ಹಸುಗಳಿಗೂ ಕೊಳದಂಡಿ ಮತ್ತೆ ಹೊಸ ಹಗ್ಗವನ್ನು ಹಾಕ್ಬಿಟ್ಟು ಕೃಷಿ ಸಲಕರಣೆಗಳನ್ನೆಲ್ಲ ತೊಳೆದಿಟ್ಟು ಕೃಷಿ ಸಲಕರಣೆಗಳತ್ತು ಮತ್ತೆ ಮನೆ ಬಾಗಿಲಿಗೆ ಬಾಳೆಕಂದನ್ನು ಕಟ್ಬಿಟ್ಟು ಮತ್ತೆ ಸುಣ್ಣ ಮತ್ತೆ ಕೆಮ್ಮಣ್ಣಿನಿಂದ ಮನೆ, ಹಸು ಮತ್ತು ಕೃಷಿ ಯಂತ್ರಗಳನ್ನ ಅಲಂಕಾರ ಮಾಡಿ ಕೆರಕಪ್ಪಗಳನ್ನು ರೆಡಿ ಮಾಡ್ತೀವಿ. ಕೆರಕಪ್ಪಗಳಂದ್ರೆ ಸಗಣಿಯಿಂದ ಬ್ಯಾನಪ್ಪನ ಮಾಡಿ ಅದಕ್ಕೆ ಉತ್ರಾಣಿ, ಅನ್ನೆ ಹೂವು, ಭತ್ತದ ತೆನೆ, ರಾಗಿ ತೆನೆ, ತಾವರ್ಕೆ ಹೂವು, ಜಾಳು ತೆನೆ, ತೊಗರಿ ಹೂವು, ಹಿಂಗಾರ, ಬ್ರಹ್ಮದಂಡೆ ಎಲ್ಲವನ್ನು ಇಟ್ಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿ ಪೂಜೆಯನ್ನು ಸಲ್ಲಿಸ್ಬಿಟ್ಟು ಎಲ್ಲಾ ಬಾಗಿಲುಗಳ ಬಳಿ ಇಡ್ತೀವಿ. ಸಂಜೆ ಊರು ದೇವರಿಗೂ ಮತ್ತೆ ತೋಟದಲ್ಲಿರ್ತಕ್ಕಂಥ ಚೌಡಮ್ಮಗಳಿಗೂ ಎಡೆ ಕೊಟ್ಟು ಬರ್ತೀವಿ. ಕತ್ಲಾದ್ಮೇಲೆ ಬಾಗಿಲಿರ್ತಕ್ಕಂಥ ಕೆರಕಪ್ಪಗಳಿಗೆ, ದೇವರ ಮನೆಯಲ್ಲಿ ಗದ್ದಿಗೆಯಲ್ಲಿರ್ತಕ್ಕಂಥ ಬೆಟ್ಟದ ದೇವರ ಮನೆಗೆ, ಹಸುಗಳನ್ನು ಕಾಪಾಡ್ತಕ್ಕಂಥ ಅಟ್ಟಿ ಲೆಕ್ಕ ದೇವರುಗಳಿಗೆ ಎಡೆಯನ್ನು ಹಾಕ್ಬಿಟ್ಟು ಪೂಜೆಯನ್ನು ಸಲ್ಲಿಸ್ತೀವಿ. ನಂತರ ನಾವು ಊಟವನ್ನು ಮಾಡಿ ಪಟಾಕಿಯನ್ನು ಸಿಡಿಸಿ ದೀಪಾವಳಿಯನ್ನು ಆಚರಿಸ್ತೀವಿ. ಧನ್ಯವಾದಗಳು.